ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೇನೆ. ಗೈಸ್, ಇವತ್ತು ಟ್ಯೂಸ್ಡೇ. ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ಮಾಡಿ ಆಯಿತು. ಅನ್ನ ನಾನು ಚೈನ ಫೋಟಲ್ಲಿ ಇವತ್ತು ಇಟ್ಟದ್ದು, ಬೇರೆ ಕೆಲಸ ಚಿಕ್ಕ ಪುಟ್ಟ ಕೆಲಸ ಇತ್ತ ಅಂತ ಹೇಳಿ. ಮತ್ತು ಪದಾರ್ಥ ಕಡ್ದಿಟ್ಟಿದ್ದೇನೆ. ಬಟ್ ಮೀನೇನು ಬರಲಿಲ್ಲ, ಇನ್ನು ಬರಬೇಕಷ್ಟೇ. ಹಸ್ಬೆಂಡ್ ಹೋದವರು ಬರಲಿಲ್ಲ, ಇನ್ನು ಬರಬೇಕಷ್ಟೆ. ಸೊ ಇನ್ನು ತಂದಾಗಬೇಕಷ್ಟೆ. ಎಂತ ಮೀನು ತರ್ತಾರೆ ಅಂತ ಗೊತ್ತಿಲ್ಲ. ಕಡ್ದೆಲ್ಲ ಇಟ್ಟಿದ್ದೇನೆ. ಹಾಗೆ ಇನ್ನು ಮೀನು ಪದಾರ್ಥ ಒಂದು ಆಗ್ಲಿಕ್ಕೆ ಉಂಟು. ಮತ್ತು ಸ್ವಲ್ಪ ಕ್ಲೀನಿಂಗ್ ಅದೆಲ್ಲ ಮಾಡಿಟ್ಟೆ. ಯಾಕೆಂದರೆ ನಾಳೆ ನಾನು ಮನೆಗೆ ಹೋಗೋದು, ಅಮ್ಮನ ಮನೆಗೆ ಹೋಗೋದು, ಮತ್ತು ಸ್ವಲ್ಪ ದಿನ ಬಿಟ್ಟು ಬರೋದು. ಸೊ ಹಾಗಾಗಿ ಎಲ್ಲ ಎಲ್ಲೆಲ್ಲಿ ಇಡಬೇಕು ಎಲ್ಲ ವಸ್ತುಗಳಲ್ಲೆಲ್ಲ ಇಟ್ಟು ಹೋಗುವ ಅಂತೇಳಿ, ಸ್ವಲ್ಪ ಎಲ್ಲ ನೀಟಾಗಿಟ್ಟು ಹೋಗುವ ಅಂತೇಳಿ ಎಣಿಸಿದ್ದೇನೆ. ಮತ್ತು ಇವತ್ತು ಸಂಜೆ ಪೊಳಲಿ ಜಾತ್ರೆಗೆ ಹೋಗ್ಲಿಕ್ಕೆ ಉಂಟು. ಸೊ ನಮಗೆ ಹೇಗೋ ಹತ್ತಿರ ಪೊಳಲಿ ಜಾತ್ರೆ. ಹಾಗೆ ಸಂಜೆ ಒಂದು 6:30, 7 ಹತ್ತಿರ ಹೋಗುವ ಅಂತ. ಯಾಕೆಂದರೆ ಸಲ ಕೂಡ ನಾವು ಬೇಗ ಹೋದಾಗ ಗೈಸ್ ನಮಗೆ ಆಟ ಆಡಲಿಕ್ಕೆ ಸಿಗಲಿಲ್ಲ. ಮಗನಿಗೆ ಓಪನ್ ಆಗಿರಲಿಲ್ಲ, ಅವರು ತುಂಬ ಲೇಟಾಗಿ ಓಪನ್ ಮಾಡೋದು. ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗುವ ಅಂತೇಳಿ ಎಣಿಸಿದ್ದೇವೆ. ಹಾಗೆ ಲೇಟಾಗಿ ಹೋಗಿ ಅವನಿಗೆ ಸ್ವಲ್ಪ ಆಟ ಎಲ್ಲ ಆಡಿಸಿ ಮತ್ತೆ ಬರುವ ಅಂತ. ಯಾಕೆಂದರೆ ಮತ್ತೆ ನಾನು ಮನೆಯಿಂದ ಬರುವಷ್ಟರಲ್ಲಿ ಜಾತ್ರೆ ಮುಗಿದಿರ್ತದೆ. ಹಾಗೆ ಇವತ್ತೇ ಹೋಗುವ ಅಂತೇಳಿ ಎಣಿಸಿದ್ದೇವೆ. ಇವತ್ತು ಕೂಡ ತುಂಬ ಸೆಕೆ ಗೈಸು, ತುಂಬ ಸೆಕೆ. ಮತ್ತು ಗಾಳಿ ಕೂಡ ಉಂಟು. ಅಷ್ಟೊಂದು ಗೊತ್ತಾಗೋದಿಲ್ಲ ಗಾಳಿದ್ದ ಕಾರಣ. ಮಾತ್ರ ಹೊರಗಡೆ ಬಿಸಿಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಗೈಸ್, ಅಷ್ಟು ಒಂದು ಬಿಸಿಲು ಉಂಟು. ತುಂಬಾ ಬಿಸಿಲು ಹೊರಗಡೆ ಹೋಗಿ ಎಂತ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಒಳಗೆ ಇದ್ದೇನೆ ಇವತ್ತು ಬೆಳಿಗ್ಗೆಯಿಂದ. ಹೊರಗೆ ಬೇಗ ಬೆಳಿಗ್ಗೆ ಕುಡಿಸಿ ಒಳಗೆ ಬಂದವಳು, ಹೊರಗೆ ಕೆಲಸ ಎಲ್ಲ ಮುಗಿಸಿ ಬೇಗ ಒಳಗೆ ಬಂದೆ. ಮತ್ತು ಒಳಗೆದ್ದೇ ಕೆಲಸ ಮಾಡ್ತಾ ಇದ್ದೆ. ಈಗಾದರೂ ಅಷ್ಟೇ ಹೊರಗೆ ನೋಡ್ಲಿಕ್ಕೆ ಆಗೋದಿಲ್ಲ ಗೈಸ್ ನೋಡಿ, ಆಕಾಶ ಯಾವ ರೀತಿ ಕಾಣ್ತಾ ಇದೆ ನೋಡಿ. ತುಂಬ ಕ್ಲೀನಾಗಿ ಉಂಟು. ಮಾವಿನಕಾಯಿ ನೋಡಿ, ಈ ಸಲ ಕಡಿಮೆ ಗೈಸ್ ಮಾವಿನಕಾಯಿ. ಇಲ್ಲದಿದ್ದರೆ ತುಂಬ ಆಗ್ತದೆ ಮರದಲ್ಲಿ, ಬಟ್ ಈ ಸಲ ತುಂಬ ಕಡಿಮೆ ನೋಡಿ. ದೂರ ದೂರ ಒಂದೊಂದಿದೆ. ಚಿಕ್ಕ ನೋಡಿ ಗೈಸ್, ಅಲ್ಲಲ್ಲಿದೆ. ಈಗ ಇದನ್ನು ತೆಗೆದಿಡಬೇಕು, ಇಲ್ಲದಿದ್ದರೆ ಬಾವಳಿ ಇಡುವುದೇ ಇಲ್ಲ, ಎಲ್ಲ ತಿಂದು ಹಾಕ್ತದೆ. ಇದು ಚಿಕ್ಕದು ಅಲ್ವಾ. ಸೋಫಿಯನ್ನು ಇಲ್ಲೇ ಕಟ್ಟಿ ಹಾಕಿದ್ದು ಗೈಸ್. ಯಾಕಂತ ಹೇಳಿದರೆ ಇಲ್ಲಿ ಒಳ್ಳೆ ಗಾಳಿ ಬರ್ತದೆ, ಹಾಗೆ ಅವಳು ಇಲ್ಲೇ ಮಲಗುದು ಅಲ್ವಾ. ಸೋಫಿ, ಎಲ್ಲಿ ಮಲಗುದು ನೀನು? ಗಾಳಿಗೆ ಇಲ್ಲೇ ಮಲಗುದಲ್ವಾ. ತುಂಬ ಒಳ್ಳೆ ಗಾಳಿ ಬರ್ತದೆ ಗೈಸ್. ಇಲ್ಲಿ ನೆರಳಿದೆ ಅಲ್ಲ, ಮರ ಎಲ್ಲ. ಹಾಗೆ ಅವಳು ಇಲ್ಲೇ ಮಲಗುದು. ಅವಳನ್ನು ಇಲ್ಲೇ ಕಟ್ಟಿ ಹಾಕಿದ್ದು. ಬೇರೆ ಎಲ್ಲಿ ಕಡೆ ಕಟ್ಟಿ ಹಾಕ್ಲಿಕ್ಕೆ ಕೂಡ ಆಗುದಿಲ್ಲ. ಒಂದು ಧೂಳು ಇಡೀ ಮಾಡ್ತಾಳೆ ಮೈಗೆಲ್ಲ, ಮತ್ತು ಸೆಕೆ ಕೂಡ ಅಲ್ಲ. ಹಾಗೆ ಇಲ್ಲಿ ಕಟ್ಟಿ ಹಾಕಿದ್ದು ಅಲ್ವಾ ಸೋಫಿ. ಒಳ್ಳೆ ಆಗ್ತದಲ್ವಾ ಇಲ್ಲಿ. ಗೈಸ್, ಇದು ನಮಗೆ ಇವತ್ತು ಇದು ನಂಗು ನೋಡಿ, ಪದಾರ್ಥಕ್ಕೆ ನಂಗು ತಂದಿದ್ದಾರೆ ಚಿಕ್ಕದು. ಬೇರೆ ಏನು ಫಿಶ್ ಇಲ್ಲ. ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಗೈಸ್, ನಾವೀಗ ಪೊಳಲಿಗೆ ಹೊರಟಿದ್ದೇವೆ. ಗಂಟೆ 6:15 ಆಯಿತು. ಇನ್ನು 6:15 ಆಗುವಷ್ಟಕ್ಕೆ ಇಲ್ಲಿಂದ ಹೊರಡೋದು. ಆವಾಗ ಕರೆಕ್ಟ್ ಆಗ್ತದೆ, ಅಲ್ಲಿ ಆಟ ಆಡಲಿಕ್ಕೆಲ್ಲ ಒಳಗೆ ಬಿಡ್ತಾರೆ. ಹಾಗೆ ಈಗ 6:15ಗೆ ಹೋಗುವ ಅಂತೇಳಿ. ಬರುವಾಗ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಸ್ನಾನ ಏನು ಮಾಡಲಿಲ್ಲ, ಮತ್ತೆ ಬಂದ ಮೇಲೆ ಮಾಡುವ ಅಂತ ಹೇಳಿ. ಹಾಗೆ ನೋಡುವ, ನಿಮಗೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಅದೆಲ್ಲ ಶೇರ್ ಮಾಡ್ತೇನೆ, ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅಂತೇಳಿ. ಗೈಸ್ ನೋಡಿ, ನಾವು ಹೊರಟಿದ್ದೇವೆ. ಇಷ್ಟು ಕತ್ತಲಾಗಿದೆ, 6:15 ಕಳೆದಿದೆ. ಇಲ್ಲಿ ಕೊಕ್ಕರೆ ನೋಡಿ ಗೈಸ್, ಎಷ್ಟು ಕೊಕ್ಕರೆ ಕೂತಿದ್ದಲ್ಲಿ ಮೇಲೆ, ಮರದ ಮೇಲೆ. ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. ಇಲ್ಲಿ ನೋಡಿ ಲೈಟಿಂಗ್ ಹಾಕಿದ್ದಾರೆ. ಇಲ್ಲಿ ಟರ್ನ್ ಆಗ್ಲಿಕ್ಕೆ ಉಂಟು ಗೈಸ್. ಇಲ್ಲಿ ಈಗ ಯಾವ ಗಾಡಿ ಕೂಡ ಬಿಡುವುದಿಲ್ಲ, ಮುಂದೆ ಹೋಗಿ ನಿಲ್ಲಿಸಬೇಕು ಗಾಡಿ ನೋಡಿ. ಇಲ್ಲಿ ಇರ್ತಿತ್ತು ಮೊದಲು, ಬಟ್ ಇವಾಗ ಇಲ್ಲ, ಹೋಗಲಿಕ್ಕೆ ಅಡ್ಡ ಹಾಕಿದ್ದಾರೆ. ನಾವು ಮುಂದೆ ನಿಲ್ಲಿಸಿ ಈಗ ಇಲ್ಲಿ ತಲುಪಿದ್ವಿ, ಹೋಗ್ತಾ ಇದ್ದೇವೆ.
ಜೆನಿಕನು ಇದ್ದಾಳೆ, ಆ್ಯರನ್ನು ಇದ್ದಾನೆ. ಇಲ್ಲಿ ಹೂ ಮಾರ್ತಾರೆ ನೋಡಿ, ಚೆಂಡಿಗೆ 300 ರೂಪಾಯಿ ಅಂತೆ ಗೈಸ್. ನೋಡಿ, ಸಂತೆ ಎಲ್ಲ ಹೊರಗಿನಿಂದಲೇ ಸ್ಟಾರ್ಟ್ ಆಗಿದೆ. ತುಂಬ ಇತ್ತು ಗೈಸ್, ತುಂಬ ಅಂದರೆ ತುಂಬಾ ಇತ್ತು. ಜನ ಕೂಡ ಇದ್ದರು ಗೈಸ್, ತುಂಬ ಇದ್ದರು. ತುಂಬ ಅಂದರೆ ತುಂಬ ಅಲ್ಲ, ಸ್ವಲ್ಪ ಇದ್ದರು. ಗೋಲಿ ಸೋಡಾ ಎಲ್ಲ ಇತ್ತು ಗೈಸ್, ನಾವಲ್ಲಿ ತಗೊಳ್ಳಿಲ್ಲ. ಇದು ಅಲ್ಲಿ ಮೇಯ್ನ್ ಒಳಗೆ ಹೋಗುವಲ್ಲಿ ನೋಡಿ ಜನಗಳೆಲ್ಲ ಇದ್ದಾರೆ. ತುಂಬ ಸಂತೆ ಅಂದರೆ ತುಂಬ ಸಂತೆ ಇತ್ತು. ನಾವು ಫಸ್ಟಿಗೆ ಇವರಿಗೆ ಆಟ ಆಡುವ ಅಲ್ಲಿ ಹೋದ್ವಿ. ಆಟ ಎಲ್ಲ ಆದ ನಂತರ ಈಚೆ ಬರುವ ಅಂತ ಎನಿಸಿ ಫಸ್ಟಿಗೆ ಅಲ್ಲಿಗೆ ಹೋದ್ವಿ. ಗೋಬಿಯಲ್ಲೆಲ್ಲ ಜನವೇ ಇಲ್ಲ, ಖಾಲಿ ಖಾಲಿ ಇದೆಲ್ಲ ಸ್ಟಾಲ್ಗಳೆಲ್ಲ. ನೋಡಿ, ನಾವಲ್ಲಿ ಬರ್ತಾ ಇದ್ದೇವೆ ಗೈಸ್. ನೋಡಿ, ಅಲ್ಲಿ ಆಟ ಆಡೋದು ನಿಮಗೆ ಕಾಣ್ತಿರ್ಬೋದು, ಲೈಟಿಂಗ್ ಹಾಕಿ. ಅವರು 6:30 ನಂತರವೇ ಲೈಟೆಲ್ಲ ಹಾಕಿ ಸ್ಟಾರ್ಟ್ ಮಾಡೋದು. ಅದರ ಮೊದಲು ಬಿಡುವುದಿಲ್ಲ ಗೈಸ್ ಒಳಗೆ. ಅಂದರೆ ನೋಡಿ ಬರ್ಬೋದು, ಅವರು ಕೂತ್ಕೊಳಿಸೋದಿಲ್ಲ, ಅವರ ಟೈಮ್ ಅಂತೇಳಿ ಉಂಟು. ಸೊ ಹಾಗೆ ನೋಡಿ, ಉಯ್ಯಾಲೆ ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ ಇಲ್ಲ. ದೇವಸ್ಥಾನ ನೋಡಿ, ಅದು ಗ್ರೌಂಡು. ನಿನ್ನೆ ನಾವು ಹೋದಾಗ 2ನೇ ಚೆಂಡು ನಿನ್ನೆ. ನೋಡಿ, ಜನಗಳೆಲ್ಲ ಚೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ಹಾಕ್ತಾರಂತ. ಇದು ನೋಡಿ ಉಯ್ಯಾಲೆಗೆ ಯಾರು ಕೂಡ ಜನ ಇರಲಿಲ್ಲ ಗೈಸ್. ಪಾಪ ಇವರು ಬಂದು ಇದರಲ್ಲೇ ಆಟ ಆಡಲಿಕ್ಕೆ ನಿಂತರು. ಇದಕ್ಕೆ 50 ರೂಪೀಸ್ ಗೈಸ್. ಇದು ಹೋದ ವರ್ಷ ಕೂಡ 50 ಇತ್ತು, ಅದಕ್ಕಿಂತ ಹೋದ ವರ್ಷ ಕೂಡ 50. ಇದಕ್ಕೆ ಕಮ್ಮಿ ಅಂತ ಇಲ್ಲ, 50 ರೂಪೀಸ್. ಮತ್ತು ಇದೊಂದು ಇದೆ ನೋಡಿ, ನೆಕ್ಸ್ಟ್ ಇದರಲ್ಲಿ ಕೂತ್ಕೊಳ್ಳುವರು. ನಂತರ ಅದೊಂದು ಮೇಲೆ ಹೋಗಿ ಕೆಳಗೆ ಜಾರ್ಬಂಡಿ ಹಾಗೆ. ಇದು ನೋಡಿ ಯಾವ ರೀತಿ ಕಾಣ್ತದೆ ನೋಡಿ. ತುಂಬ ಆಟ ಆಡೋದೆಲ್ಲ ತುಂಬ ಇತ್ತು ಗೈಸ್, ತುಂಬ ಅಂದರೆ ತುಂಬ ಇತ್ತು. ಇದೊಂದು ನೋಡಿ, ದೋಣಿಯದ್ದು ತಲೆ ತಿರುಗ್ತದೆ ಮೇಲೆ ಹೋಗಿ ಕೆಳಗೆ ಬರುವಾಗ. ನಂತರ ಇವರೆಲ್ಲ ಈ ಆಟಕ್ಕೆ ಬಂದರು. ಹತ್ತಿ ಕೆಳಗೆ ಇಳಿಯುವಂಥದ್ದು. ಇದಕ್ಕೆ 70 ರೂಪೀಸ್ ಗೈಸ್. ನೋಡಿ, ತುಂಬ ಮಕ್ಕಳು ಬರ್ತಾ ಇರ್ತಾರೆ ಇದಕ್ಕೆ ಕೂಡ. ಇವರಿಗೆ ಒಳ್ಳೆ ಆಗ್ತದೆ, ಇಬ್ಬರಿಗೆ ಕೂಡ ಒಳ್ಳೆ ಜಂಪ್ ಮಾಡಿ ಬರ್ತಾರೆ. ನೋಡಿ ನೋಡಿ ಯಾವ ರೀತಿ ಓಡ್ತಾರೆ ನೋಡಿ, ಭಾರಿ ಖುಷಿ. ಒಂದು 2-3 ಇದು ಇಂಥದ್ದಿತ್ತು ಗೈಸ್, ಬೇರೆ ಬೇರೆ ಕಡೆ ಇಟ್ಟಿದ್ದಾರೆ ಆಟ ಆಡಲಿಕ್ಕೆ.
ಗಂಟೆ 8:30 ಆಯಿತು ಗೈಸ್. ಈಗ ನಾವು ಮನೆಗೆ ಹೊರಟಿದ್ದೇವೆ. ನಾನು ಈ ವ್ಲಾಗನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.